ಸೂಪರ್ ಕಂಡೀಷನ್, ಇಂಟೀರಿಯರ್ ಆಗ್ಲಿ ಯಾವ್ದೇ ರೀತಿ ಕಲೆ ಇಲ್ಲ, ಏನು ಸ್ಕ್ರಾಚಸ್ ಆಗ್ಲಿ ಯಾವ್ದೇ ರೀತಿ ಏನಿಲ್ಲ ಸರ್. ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆಗಿದೆ, ಥರ್ಡ್ ಓನರ್ ಆಗಿದೆ, ಕ್ಲಾಸ್ ಕಂಡೀಷನ್ ಇದೆ. ರೈಟು ಸಹ ಅಷ್ಟೇ ರೀಸನಬಲ್ ಪ್ರೈಸ್ ಕೊಡೋಣ. ನೋಡಿ ಗಾಡಿ ನೀವು ಕ್ಲಾಸ್ ಕಂಡೀಷನ್ ಆಗಿದೆ, W8 ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡ್ ಗಾಡಿ ಸರ್. ಎಲ್ಲ ಸ್ವಲ್ಪ ಈ ಕಡೆ ತೋರಿಸ್ಕೊಂಡ್ಬಿಡಿ, ಬರೀ ಮ್ಯಾಕ್ ವೀಲ್ ಟೈರಿಗೆ ದುಡ್ಡು ಕೊಡ್ಬೇಕು ಸರ್, ಆ ಟೆಸ್ಟ್ ಅಲ್ಲಿ ಇದೆ. ಓಕೆ, ಟೈರ್ ಎಲ್ಲ ಆಲ್ಮೋಸ್ಟ್ ಒಂದು 99% ಟೈರ್, ಫ್ರೆಶ್ ಟೈರು, ಮ್ಯಾಕ್ ವೀಲ್, ಕ್ಲಾಸ್ ಕಂಡೀಷನ್, 11 ಮಾಡಲು. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಆ ಟೆಸ್ಟ್ ಅಲ್ಲಿ ಇರೋದು ಗಾಡಿ. ಓಕೆ, ಬಿಟ್ಟು ಒಂದು ಬೆಂಕಿ ಗಾಡಿ ತೋರಿಸ್ಬಿಡೋಣ ಅಂತೇಳಿ. ಹೇಳಿ ಸರ್. ಹಂಗೆ ಫಾಲೋ ಮಾಡ್ಕೊಳ್ಳಿ ಬ್ರದರ್. ಸರ್ ಈ ಸತಿ ಸಿಗೋದು ಮೇಲನ ಅನ್ಕೊಬಹುದು, ಯಾಕಂದ್ರೆ ಒಂದು ಬ್ಲಾಕ್ ತೋರಿಸಿದೀನಿ, ಒಂದು ವೈಟ್ ತೋರಿಸಿದೀನಿ, ಒಂದು ರೆಡ್ ತೋರಿಸಿದೀನಿ, ಇನ್ನೊಂದು ವೈಟ್ ಗಾಡಿ ಬಂದಿದೆ 2010 ಮಾಡಲು. ಇದು ಅಷ್ಟೇ ಟಾಪ್ ಎಂಡ್ ಮಾಡಲು, ಕ್ಲಾಸ್ ಕಂಡೀಷನ್ ಆಗಿದೆ, ಇಂಟೀರಿಯರ್ ಸೂಪರ್ ಕಂಡೀಷನ್, ಮಾಡಿಫೈ ಆಗಿದೆ ಗಾಡಿ ನಿಮಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ S1 ಪ್ರೀ ಓನ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಒಂದು 2-3 ವಿಡಿಯೋ ಮಾಡಿದ್ವಿ. ಸೊ ಇವಾಗಲೂ ಒಳ್ಳೆ ಸ್ಟಾಕ್ಸು, ಹೊಸ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಈ ವಿಡಿಯೋ ಎಂತಕ ನೋಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸರ್, ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಹತ್ರ ಕೇಳಿ ತಿಳ್ಕೊಳ್ಳೋಣ ಏನು ಡೀಟೇಲ್ಸು ಎಲ್ಲ ತಿಳಿಸ್ತೀವಿ. ವಿಡಿಯೋ ಎಂತಕ ನೋಡಿ. ಹಾಯ್ ಸರ್. ಹಾಯ್ ಸರ್, ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ ಸರ್. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಒಂದ್ಸತಿ ಹೇಳ್ಬಿಡಿ ಸರ್. ಸರ್, ಇದು ಬಂದ್ಬಿಟ್ಟು S1 ಪ್ರೀ ಓನ್ ಕಾರ್ ಅಂತೇಳಿ, ಇದು ಬಂದ್ಬಿಟ್ಟು ಚಂದ್ರ ಲೇಔಟ್ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಅಲ್ಲೇ ಇದೆ. ಇದು ICICI ಬ್ಯಾಂಕ್ ಇದೆ. ಓಕೆ, ICICI ಬ್ಯಾಂಕ್ ಬ್ಯಾಕ್ ಸೈಡ್ ಬಂದ್ರೆ ಈ ಶೋರೂಮ್ ಅವೈಲೇಬಲ್ ಇದೆ ನಮ್ದು, S1 ಪ್ರೀ ಓನ್ ಕಾರ್ಸ್ ಅಂತೇಳಿ. ಇದಕ್ಕಿಂತ ಇನ್ನೇನು ಸುಮಾರು ವಿಡಿಯೋ ಮಾಡಿದೀನಿ ಇಲ್ಲಿಂದ ನಾನು. ಹೌದು. ಇಲ್ಲಿ ಬಂದು ಕ್ವಾಲಿಟಿ ವೆಹಿಕಲ್ಸ್, 100% ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಸ್, ಶೋರೂಮ್ ಟ್ರ್ಯಾಕ್ ಜಾಸ್ತಿ ವೆಹಿಕಲ್ಸ್ ಅಂತ ಆಲ್ರೆಡಿ ಇನ್ಫಾರ್ಮ್ ಕೊಟ್ಟಿದ್ದೀನಿ ಮಾಡಿ ನಾನು. ಅದು ಇನ್ನೊಂದು ಸತಿ ಹೇಳ್ಬಿಡ್ತೀನಿ, 99% ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ಇರ್ತವೆ, ಶೋರೂಮ್ ಟ್ರ್ಯಾಕ್ ಗಾಡಿ ಇರ್ತವೆ, ಶೋರೂಮ್ ರಿಕಾರ್ಡೆಡ್ ಇರ್ತವೆ, ಕ್ಲೀನ್ ಗಾಡಿ ಇರ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೂಪರ್ ಸರ್. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸು ಆಮೇಲೆ ಲೊಕೇಶನ್ ಎಲ್ಲ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಅಲ್ಲಿನೂ ಹೋಗ್ಬಿಟ್ಟು ನೀವು ನೋಡ್ಬೋದು. ಸೊ ಫಸ್ಟ್ ಯಾವ ಗಾಡಿನ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್, ಇದು 11 ಮಾಡಲು, ಇದು ZXi ಟಾಪ್ ಎಂಡ್, ಇದು ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ, ಕ್ಲಾಸ್ ಕಂಡೀಷನ್. ಗಾಡಿ ಕಂಡೀಷನ್ ನೋಡ್ಕೊಬಹುದು ನೀವು, ಯಾವುದೇ ರೀತಿ ಸ್ಕ್ರಾಚಸ್ ಆಗ್ಲಿ ಏನೂ ಇಲ್ಲ. ಇಂಟೀರಿಯರ್ ಸಹ ಸೂಪರ್ ಆಗಿದೆ, ಕುಶನ್ ವೇರಿಯಂಟ್ ಎಲ್ಲ ಚೆನ್ನಾಗಿದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಟಾಪ್ ಎಂಡ್ ಅಂದ್ರೆ ZXi ಸರ್ ಕ್ಲಾಸ್ ಕಂಡೀಷನ್ ಇದೆ, ನೋಡ್ಕೊಳ್ಳಿ ಗಾಡಿ. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್, ಇದು ಬಂದು ಒಂದು 3,10,000 ಹೇಳ್ತಾ ಇದ್ದೀನಿ. ಕಸ್ಟಮರ್ ಮುಂದೆ ಬಂದ್ರೆ ಖಂಡಿತ ನೆಗೋಷಿಯೇಟ್ ಮಾಡ್ಕೊಣ. 3,10,000 ರೂಪಾಯಿ ಅದನ್ನು ನೆಗೋಷಿಯೇಟ್ ಮಾಡ್ತೀರಾ? ಮಾಡೋಣ, ಖಂಡಿತ. ಓಕೆ, ನೆಕ್ಸ್ಟ್ I20 ಸರ್. ಸರ್, ಇದು 16 ಮಾಡಲು, ಸೆಕೆಂಡ್ ಓನರ್, I20 ಅಷ್ಟೇ, ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಇದು ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿರ್ತಾವೆ ವೆಹಿಕಲ್ಸ್, ಯಾವ್ದ್ರ ಬಗ್ಗೆ ಗಾಡಿ ಬಗ್ಗೆ ಏನು ಮಾತಾಡಂಗಿರಲ್ಲ. ಇಂಟೀರಿಯರ್ ಆಗ್ಲಿ ಎಲ್ಲ ಸಖತ್ ಕಂಡೀಷನ್ ಆಗಿದೆ, ಕ್ಲಾಸ್ ಕಂಡೀಷನ್ ಇದೆ ನೋಡಿ ಗಾಡಿ. ಎಷ್ಟು ಹೇಳ್ತೀರಾ ಸರ್ ಇದು? ಸರ್, ಇದು ಬಂದು ನಿಮಗೆ ಒಂದು 5,30,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಒಂದು 5,10,000 ತನಕ ಕ್ಲೋಸಿಂಗ್ ರೇಟ್ ಕೊಡ್ತೀನಿ ಸರ್. 5,10,000 ತನಕ ಕೊಡ್ತೀನಿ. 16 ಮಾಡಲ್ ಸರ್, ಕ್ಲಾಸ್ ಕಂಡೀಷನ್, 20,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀರಾ? ಖಂಡಿತ. ಓಕೆ, ಸೊ ನೆಕ್ಸ್ಟ್ ಸರ್. ಫೋರ್ಡ್ ಒಂದಿದೆ, ಸೊ ಇದೆ ಹೇಳಿ ಸರ್. ಸರ್, 2010 ಮಾಡಲು, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಇದನ್ನ ಅಷ್ಟೇ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಬರೀ 2,10,000 ಹೇಳ್ತಾ ಇದ್ದೀನಿ. ಇಂಟೀರಿಯರ್ ಸಹ ಸೂಪರ್ ಕಂಡೀಷನ್. ಗಾಡಿ ಬಗ್ಗೆ ಯಾವುದೇ ಆಲ್ಮೋಸ್ಟ್ ಶೋರೂಮ್ ಅಲ್ಲಿ ಎಲ್ಲ ಹೊಸ ಸ್ಟಾಕ್ ಬಂದಿರೋದು. ಗಾಡಿ ಬಗ್ಗೆ ಏನು ಕ್ಲಾಸ್ ಕಂಡೀಷನ್ ಇದೆ ಮಾತಾಡಂಗಿರಲ್ಲ, ಆ ಟೆಸ್ಟ್ ಗಳು ಇದಾಗಿದೆ. 2,10,000 ಅದರಲ್ಲೇ ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಕೊಡೋಣ. ಇದಕ್ಕಿಂತ ಇನ್ನೊಂದು ಕೊಟ್ಟಿದ್ದೀನಿ, ಇನ್ನು ಮುಂದೆನೂ ಕೊಡ್ತೀನಿ ಸರ್. ಓಕೆ, ಸೊ ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ VDI 14 ಮಾಡಲು, ಇದು ಅಷ್ಟೇ ಸೆಕೆಂಡ್ ಓನರ್, ಮ್ಯಾಕ್ ವೀಲ್, ಇಂಟೀರಿಯರ್ ಸಹ ಸೂಪರ್ ಕಂಡೀಷನ್ ಇದೆ, ನೋಡ್ಕೊಳ್ಳಿ, ಕ್ಲಾಸ್ ಕಂಡೀಷನ್. ಓಕೆ, ಕುಶನ್ಗೆ ಸರ್ ನಿಮಗೆ ಒಂದು 20,000-25,000 ರೂಪಾಯಿ ಕುಶನ್ ಆಗತ್ತೆ ಸರ್, ಆ ಕಂಡೀಷನ್ ಇದೆ ಕುಶನ್. ಅದು ಮ್ಯಾಕ್ ವೀಲ್ ಇದೆ, ಮ್ಯಾಕ್ ವೀಲ್ ಸಹ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಮ್ಯಾಕ್ ವೀಲ್ ಸಹ ಹಾಕಿದ್ದಾರೆ. ಸೊ ಇದು ಎಷ್ಟು ಸರ್ ಕೊಟ್ ಮಾಡ್ತಾ ಇದ್ದೀರಾ? ಸರ್, ಇದು ಬಂದು ನಿಮಗೆ 4,80,000 ಹೇಳ್ತಾ ಇದ್ದೆ. ಇದನ್ನು ಅಷ್ಟೇ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಯಾರು ನಮ್ಮ ಕಸ್ಟಮರ್ ನಿರಾಶರಾಗಿ ಹೋಗ್ಬಾರ್ದು, ಆ ರೀತಿ ಕಂಡೀಷನ್ ಅಲ್ಲಿ ಗಾಡಿನೂ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಸರ್, ಇನ್ನೊಂದು ಸ್ವಿಫ್ಟ್ ಇದೆ, ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್, 2010 ಮಾಡಲು, ಥರ್ಡ್ ಓನರ್ ಆಗಿದೆ ಗಾಡಿ. ಥರ್ಡ್ ಓನರ್ ಅಲ್ಲ, ಶೋರೂಮ್ ಡ್ರೈವರ್, ಶೋರೂಮ್ ರಿಕಾರ್ಡೆಡ್ ಅಲ್ಲಿ ಇರೋದು. ಆದ್ರೆ ಥರ್ಡ್ ಓನರ್ ಅಂದ್ರೂ ಸಿಂಗಲ್ ಓನರ್ ಟೈಪ್ ಅಲ್ಲಿ ಇದೆ, ಆ ಕ್ಲಾಸ್ ಕಂಡೀಷನ್ ಇದೆ ಗಾಡಿ ನೋಡ್ಸ್ಕೊಬಹುದು. ತುಂಬಾ ಕ್ಲಾಸ್ ಕಂಡೀಷನ್, ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಸಿಗತ್ತೆ ನಿಮಗೆ, ಹೇಳ್ತಾ ಇರೋದು ಅಷ್ಟೇ ಅಲ್ಲ. S1 ಪ್ರೀ ಓನ್ ಕಾರ್ ಅಲ್ಲಿ
ಶೋರೂಮ್ ಹಿಸ್ಟ್ರಿ ಇದೆ ಅಂದ್ರೆ ಖಂಡಿತ ಇದೆ ಅಂತ ಅರ್ಥ. ಓಕೆ, ಚೆಕ್ ಮಾಡಿ ಆಮೇಲೆ ಡೆಲಿವರಿ ಕೊಡ್ತೀನಿ. ಬೇಕಾದ್ರೆ ಮೆಕ್ಯಾನಿಕ್ ನ ಕರ್ಕೊಂಡು ಬಂದು check ಮಾಡಿ ತಗೊಂಡು ಹೋಗ್ಬೋದು. ಓನರ್ ಥರ್ಡ್ ಆಗಿದೆ ಅಷ್ಟೇ, ಬಟ್ ಟೆಸ್ಟ್ ಬಂದ್ಬಿಟ್ಟು ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಗಾಡಿ, ಶೋರೂಮ್ ಕಾರ್ಡ್ ಇದೆ. ಎಷ್ಟು ಹೇಳ್ತೀರಾ ಸರ್ ಇದು? ಸರ್ ಇದು ಬಂದು ನಿಮಗೆ 2,75,000 ಹೇಳ್ತಾ ಇದ್ದೆ. ಇದನ್ನು ಸಹ ಅಷ್ಟೇ, ನನ್ನ ಕಸ್ಟಮರ್ ಮುಂದೆ ಬರಲಿ, ಲೈಕ್ ಮಾಡಿದ್ರೆ ಖಂಡಿತ ನೆಗೋಷಿಯೇಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬ್ರೀಜಾ ಒಂದಿದೆ ಸರ್. ಬ್ರೀಜಾ ಆಟೋಮೆಟಿಕ್ ಸರ್, ಇದು 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಇದು ಸಹ ಅಷ್ಟೇ ಕ್ಲಾಸ್ ಕಂಡೀಷನ್. ಸುಮಾರು ಜನ ಕೇಳ್ತಾನೆ ಇರ್ತಾರೆ ಬ್ರೀಜಾ ಬೇಕು, ಆಟೋಮೆಟಿಕ್ ಅಲ್ಲಿ ಸುಮಾರು ರಿಕ್ವೈರ್ಮೆಂಟ್ ಇದೆ. ಇದು ಡಾಕ್ಟರ್ ಯೂಸ್ ಮಾಡಿರೋ ಗಾಡಿಯಾ ಸರ್? ಖಂಡಿತ ಖಂಡಿತ. ಸುಮ್ಮನೆ ಪ್ಲಸ್ ಪಾಯಿಂಟ್ ಅದು ಸುಮ್ಮನೆ ಹಾಕಿರೋದಲ್ಲ, 100% ಡಾಕ್ಟರ್ ಯೂಸ್ ಮಾಡಿರೋ. ಖಂಡಿತ ಖಂಡಿತ. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಇದು ಬಂದು ನಿಮಗೆ ಒಂದು 7,85,000 ರೂಪಾಯಿ ಹೇಳ್ತಾ ಇದ್ದೀನಿ. ಇದು ಸಹ ಅಷ್ಟೇ, ಕಸ್ಟಮರ್ ಖುಷಿ ಆಗ್ಬೇಕು ಆ ರೇಟಲ್ಲಿ ಕೊಡ್ತೀನಿ. ಬಂದು ಮುಂದ್ಗಡೆ ಮಾತಾಡ್ಲಿ, ಗಾಡಿ ಟೇಸ್ಟ್ ಅಲ್ಲಿ ಇದೆ, ನೋಡಿದ ತಕ್ಷಣ ಖುಷಿ ಆಗ್ಬೇಕು, ಆ ಟೇಸ್ಟ್ ಅಲ್ಲಿ ಇದೆ ಗಾಡಿ. ಸೊ ಲೋನ್ ಸಮೇತ ಮಾಡ್ಕೊಡ್ತೀರಾ? ಖಂಡಿತ ಖಂಡಿತ. ಲೋನ್ ಫೆಸಿಲಿಟಿ ಎಲ್ಲಾ ಗಾಡಿಗಳಿಗೂ ಇದೆ. 11-12 ಮಾಡಲು ಈ ತರ ತಗೊಂಡ್ರೆ ಸಿವಿಲ್ ಸ್ಕೋರ್, ಆಮೇಲೆ ನಿಮ್ದು ಸ್ವಂತ ಮನೆ ಇಷ್ಟೆಲ್ಲ ಇದ್ರೆ ಸಾಕು, ನಮಗೆ ಖಂಡಿತ ಲೋನ್ ಅಪ್ಡೇಟ್ ಮಾಡ್ಕೊಡ್ತೀರಾ. ಸರ್ ನೆಕ್ಸ್ಟ್ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ. ಸೊ ಇದು ಏನ್ ಸರ್ ಡೀಟೇಲ್ಸ್? ಸರ್ 2010 ಮಾಡಲು ಥರ್ಡ್ ಓನರ್ ಆಗಿದೆ ಗಾಡಿ ಥರ್ಡ್ ಓನರ್ ಅಲ್ಲ, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಸೂಪರ್ ಕಂಡೀಷನ್, ಇಂಟೀರಿಯರ್ ಆಗ್ಲಿ ಯಾವುದೇ ರೀತಿ ಕಲೆ ಇಲ್ಲ, ಏನು ಸ್ಕ್ರಾಚಸ್ ಆಗ್ಲಿ ಯಾವುದೇ ರೀತಿ ಏನಿಲ್ಲ ಸರ್. ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆಗಿದೆ, ಥರ್ಡ್ ಓನರ್ ಆಗಿದೆ, ಕ್ಲಾಸ್ ಕಂಡೀಷನ್ ಇದೆ. ರೈಟು ಸಹ ಅಷ್ಟೇ ರೀಸನಬಲ್ ಪ್ರೈಸ್ ಕೊಡೋಣ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ 7 ಲಕ್ಷ ಕೇಳ್ಕೊಂಡಿದ್ದೆ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ 1,90,000 ಮುಂದೆ ಬಂದ್ ಕಸ್ಟಮರ್ ಕೂತ್ಕೊಂಡ್ರೆ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಇನ್ನೂ ನೆಗೋಷಿಯೇಟ್ ಮಾಡ್ಕೊಡೋಣ, ಕಸ್ಟಮರ್ ನಮಗೆ ಬೇಕಾಗಿರೋದು. ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು ಸರ್, ಫೋರ್ಡ್ ಫಿಗೋ ಸರ್, ಕ್ಲಾಸ್ ಕಂಡೀಷನ್ 15 ಮಾಡಲು. ಸುಮಾರು ಜನ ಕೇಳ್ತಾ ಇರ್ತಾರೆ, ತುಂಬಾ ಮೈಲೇಜ್ ಗಾಡಿ ಅಲ್ಲ ಸರ್, ತುಂಬಾ ಕ್ಲಾಸ್ ಗಾಡಿ, ಡೀಸೆಲ್ ವೇರಿಯಂಟ್ ಸರ್ ಇದು? ಹೌದೌದು ಖಂಡಿತ. ಕ್ಲಾಸ್ ಕಂಡೀಷನ್ ಇದೆ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಇಂಟೀರಿಯರ್ ಸಹ ಆಗ್ಲಿ ಸೂಪರ್ ಕಂಡೀಷನ್. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು ನಿಮಗೆ 2,85,000 ರೂಪಾಯಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಓನರ್ ಗಾಡಿ, ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಬಗ್ಗೆ ಏನು ನೋಡೋದು ಬೇಕಾಗಿಲ್ಲ, ಆ ಕಂಡೀಷನ್ ಗಾಡಿ ಇದೆ. ತೋರಿಸ್ಕೊಬಹುದು ನೀವು. ನೋಡ್ತಾ ಇದ್ದಾರೆ ಕಸ್ಟಮರ್ಸ್, ವ್ಯೂವರ್ಸ್ ಎಲ್ಲ ಲೈಕ್ ಮಾಡಿ. ತುಂಬಾ ಚೆನ್ನಾಗಿದೆ ಗಾಡಿಗಳು, ಎಲ್ಲ ಹೊಸ ಸ್ಟಾಕ್ ಬಂದಿರೋದು. ಇದು 275 ತನಕ ಮಾಡ್ಕೊಡೋಣ. 275 ತನಕ ಖಂಡಿತ ಸರ್. ಲೋನ್ ಆಗುತ್ತಾ ಇದಕ್ಕೆ? ಇದಕ್ಕೆ ಮಾಡೋಣ, ಖಂಡಿತ ಆಗತ್ತೆ. ಓಕೆ, ಲೋನು ಆಗತ್ತೆ. ಓಕೆ ಸೂಪರ್. ನೆಕ್ಸ್ಟ್ ಸರ್? ಸರ್ i10 ಸರ್, ಇದು ಆಟೋಮೆಟಿಕ್. ಸುಮಾರು ರಿಕ್ವೈರ್ಮೆಂಟ್ ಇರೋದು ಗಾಡಿಗಳು, ಸಣ್ಣ ಗಾಡಿಗಳು ಬೆಂಗಳೂರಲ್ಲಿ ನಿಮಗೆ ಬೇಕಾಗಿರೋದು ಆಟೋಮೆಟಿಕ್ ಅಂತ ಸುಮಾರು ಜನ ಕೇಳ್ತಾನೆ ಇರ್ತಾರೆ. ಈ ಸತಿ ಸ್ಟಾಕ್ ಅಲ್ಲಿ, ಹೊಸ ಸ್ಟಾಕ್ ಅಲ್ಲಿ i10 ಆಟೋಮೆಟಿಕ್ 2010 ಮಾಡಲು, ಸೆಕೆಂಡ್ ಓನರ್, ಕ್ಯಾಪಾ ಇಂಜಿನ್. ಇದು ಕ್ಯಾಪಾ ಇಂಜಿನ್ ಅಂದ್ರೆ ಮೈಲೇಜ್ ಗಾಡಿ ಅಂತ ಅರ್ಥ ಸರ್. ಎಲ್ರಿಗೂ ಗೊತ್ತಿರತ್ತೆ, ಆದ್ರೂ ಒಂದ್ಸತಿ ತಿಳಿಸ್ತಾ ಇದ್ದೀನಿ. ಕ್ಲಾಸ್ ಕಂಡೀಷನ್ ಆಗಿದೆ ಇದನ್ನು ಸಹ ಅಷ್ಟೇ. ಎಷ್ಟು ಹೇಳ್ತಾ ಇದ್ದೀರಾ ಇದು? ಸರ್ ಇದು ಬಂದು ನಿಮಗೆ 285 ನೆಗೋಷಿಯೇಟ್ ಸರ್. 285, ಅದರಲ್ಲೇನು ಕಡಿಮೆ ಮಾಡ್ತೀರಾ? ಖಂಡಿತ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಕಡಿಮೆ ಮಾಡಿ ಮಾಡ್ಕೊಡೋಣ. ಓಕೆ, ಫ್ರೆಂಡ್ಸ್ ನೋಡ್ಕೊಳ್ಳಿ. ಇನ್ನ ಯಾರಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್? ಸೇಮ್ ಕ್ವಾಲಿಟಿ, ಸೇಮ್ ಕಂಡೀಷನ್, ಸೇಮ್ ಕಲರ್. ಇದು ಆಟೋಮೆಟಿಕ್, ಒಂದು ಮ್ಯಾನ್ಯುವಲ್, ಎರಡೂ ಇದೆ. ಆಟೋಮೆಟಿಕ್ ಬೇಕಾದವ್ರಿಗೆ ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಬೇಕಾದವ್ರಿಗೆ ಮ್ಯಾನ್ಯುವಲ್ ಇದೆ ಸರ್. ಓಕೆ, ಇದನ್ನು ಸಹ ಅಷ್ಟೇ 2010 ಮಾಡಲು, ಸೇಮ್ ಕಲರ್, ಸೇಮ್ ಟೆಸ್ಟ್, ಸೆಕೆಂಡ್ ಓನರ್. ಅದು ಏನಿದೆ ರೇಟ್ ಸೇಮ್ ರೇಟ್ ಇದೆ. ಇದನ್ನು 285 ಎರಡೂ ಇದೆ ವೆಹಿಕಲ್ಸ್, ಆಟೋಮೆಟಿಕ್. ಅದು ಯಾವ್ದು ಲೈಕ್ ಆಗತ್ತೆ ಅದು ಕೊಡೋಣ, ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ 2018 ಮಾಡಲು ಬ್ರೀಜಾ ಸರ್, ಇದು ಡೀಸೆಲ್ ವೇರಿಯಂಟ್ ಗಾಡಿ, ಕ್ಲಾಸ್ ಕಂಡೀಷನ್ ಇದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾವೆ, ಯಾವುದೇ ರೀತಿ ಸ್ಕ್ರಾಚಸ್ ಏನಿರಲ್ಲ, ಸೂಪರ್ ಕಂಡೀಷನ್ ವೆಹಿಕಲ್ಸ್. ಪ್ರತಿ ವಾರ ಹೊಸ ಸ್ಟಾಕ್ ಅವೈಲೇಬಲ್ ಇರುತ್ತೆ ನಮ್ಮ ತಗ. ತೋರಿಸ್ಕೊಬಹುದು ನೋಡಿ ಸರ್ ನೀವು. ಸೊ ಇದು ಎಷ್ಟು ಸರ್ ಕೋಟ್ ಮಾಡ್ತಾ ಇದ್ದೀರೋದು? ಸರ್ ಇದು 820 ಹೇಳ್ತಾ ಇದೆ, 8 ಲಕ್ಷ ಕೊಟ್ಬಿಡೋಣ ಸರ್. 820, 20,000 ರೂಪಾಯಿ ಡಿಸ್ಕೌಂಟ್ ಮಾಡಿ 8 ಲಕ್ಷ ಕೊಡೋಣ. ಡೀಸೆಲ್ ವೇರಿಯಂಟ್ ಸರ್ ಇದು. ಅದ್ರೇನು ಸ್ವಲ್ಪ ಕಡಿಮೆ ಮಾಡಿ ಸರ್. ಮಾಡೋಣ, ಖಂಡಿತ ಮಾಡೋಣ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಕಡಿಮೆ ಮಾಡಿ ತಗೊಬಹುದು. ಖಂಡಿತ ಸರ್. ಸರ್ ನೆಕ್ಸ್ಟ್ ಯಾವ್ದು ಸರ್? ಸರ್ XUV W8 ಸರ್, ಇದು ಸಿಂಗಲ್ ಓನರ್ ಗಾಡಿ, ಫುಲ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಇಂಟೀರಿಯರ್ ಯಾವುದೇ ರೀತಿ ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ತೋರಿಸ್ಕೊಬಹುದು ನೋಡಿ ಗಾಡಿ ನೀವು. ಕ್ಲಾಸ್ ಕಂಡೀಷನ್ ಆಗಿದೆ. W8 ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡ್ ಗಾಡಿ ಸರ್ ಎಲ್ಲ. ಎಷ್ಟು ಸರ್ ಕೋಟಿಂಗ್ ಇದೆ ನಿಮ್ದು? ಸರ್ ಇದು ಬಂದು ನಿಮಗೆ 8,20,000 ಹೇಳ್ತಾ ಇದ್ದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸಿಂಗಲ್ ಓನರ್ ವೆಹಿಕಲ್ಸ್, ಕ್ಲಾಸ್ ಕಂಡೀಷನ್, ಶೋರೂಮ್ ರಿಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ. ಪೆಟ್ರೋಲ್ ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್. ಹೌದು. ಮೈಲೇಜ್ ಎಷ್ಟು ಬರುತ್ತೆ ಇದು ಸರ್? ಸರ್ ಬರುತ್ತೆ, ಇದು 12-13 ಬರುತ್ತೆ ಸರ್. 12-13 ಬರುತ್ತೆ. ಸೊ ಡೈರೆಕ್ಟ್ ಆಗಿ ಬನ್ನಿ, ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಇದೆ ಸರ್, ಸ್ವಲ್ಪ ಈ ಕಡೆ ತೋರಿಸ್ಕೊಂಡ್ಬಿಡಿ. ಬರೀ ಮ್ಯಾಕ್ ವೀಲ್ ಟೈರಿಗೆ ದುಡ್ಡು ಕೊಡ್ಬೇಕು ಸರ್, ಆ ಟೆಸ್ಟ್ ಅಲ್ಲಿ ಇದೆ. ಓಕೆ, ಟೈರ್ ಎಲ್ಲ ಆಲ್ಮೋಸ್ಟ್ ಒಂದು 99% ಟೈರ್, ಫ್ರೆಶ್ ಟೈರು, ಮ್ಯಾಕ್ ವೀಲ್, ಕ್ಲಾಸ್ ಕಂಡೀಷನ್, 11 ಮಾಡಲು. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಆ ಟೆಸ್ಟ್ ಅಲ್ಲಿ ಇರೋದು ಗಾಡಿ ಇದು. ಓಕೆ, ಇದು ಎಷ್ಟು ಸರ್ ಹೇಳ್ತಾ ಇದ್ದೀರಾ? ಸರ್ ಇದು ZX ಟಾಪ್ ಎಂಡ್ ಮಾಡಲಿ. ಇದು ಬಂದು ನಿಮಗೆ 3,65,000 ರೂಪಾಯಿ ಹೇಳ್ತಾ ಇದೀನಿ. ಖಂಡಿತ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇದನ್ನು ಸಹ ಅಷ್ಟೇ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಖಂಡಿತ. ಗಾಡಿ ಟೆಸ್ಟ್ ಅಲ್ಲಿ ಇದೆ ಸರ್, ಗಾಡಿ ನೋಡ್ಕೊಬಹುದು ನೀವು. ಯಾವುದೇ ತರ ಸ್ಕ್ರಾಚಸ್ ಆಗ್ಲಿ ಏನಿಲ್ಲ. ಮ್ಯಾಕ್ ವೀಲ್, ಕ್ಲಾಸ್ ಕಂಡೀಷನ್, ಇಂಟೀರಿಯರ್ ಎಲ್ಲ ಸೂಪರ್ ಕಂಡೀಷನ್ ಇದೆ. ತೋರಿಸ್ಕೊಂಬಿಡಿ. ಓಕೆ,
ಸೊ ನೋಡ್ಬೋದು ಗಾಡಿ ನಿಮ್ಮ ಟೈರ್ಸ್ ಆಗಲಿ ಮ್ಯಾಕ್ ವೀಲ್ಸ್ ಎಲ್ಲ ನೋಡ್ಬೋದು, ಇಂಟೀರಿಯರ್ಸ್ ಎಲ್ಲಾನು ಕ್ಲೀನ್ ಆಗಿದೆ. ಸೊ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ಸರ್, ಸೊ ಇದು ಬಗ್ಗೆ ಹೇಳಿ ಸರ್. ಸರ್ 2010 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್ ಇದೆ. ಹೋಂಡಾ ಸಿಟಿ ಇದು. ಬಿ ವರ್ಷನ್ ಇದು, ಕ್ಲಾಸ್ ಕಂಡೀಷನ್. ಇಂಟೀರಿಯರ್ ಸಹ ಅಷ್ಟೇ, ಯಾವ್ದು ಸೂಪರ್ ಕಂಡೀಷನ್ ಇದೆ ಸರ್ ಗಾಡಿ. ಇದು ಎಷ್ಟು ಸರ್ ಕೋಟಿಂಗ್ ನಿಮ್ದು? ಸರ್ ಇದು ಬಂದು ನಿಮಗೆ 3,25,000 ಹೇಳ್ತಾ ಇದ್ದೀನಿ. ಖಂಡಿತ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಇದನ್ನ ಸರ್ ಅಷ್ಟೇ. ಖಂಡಿತ ಮಾಡ್ಕೊಡ್ತೀರಾ? ಕಾರ್ಸಿಗೆ ಬಂದ್ರೆ ಖಂಡಿತ ಪರ್ಚೇಸ್ ಆಗೇ ಆಗತ್ತೆ. ಯಾಕಂದ್ರೆ ಆ ಕ್ವಾಲಿಟಿ, ಆ ಶೋರೂಮ್ ರಿಕಾರ್ಡೆಡ್, ಓನರ್ಶಿಪ್ ಅಲ್ಲಿ ಎಲ್ಲದರಲ್ಲೂ ಕಮ್ಮಿ ಇರತ್ತೆ, ರೇಟ್ ಅಲ್ಲೂ ರೀಸನೇಬಲ್ ಇರತ್ತೆ. ಖಂಡಿತ ಬನ್ನಿ, ರೀಸನೇಬಲ್ ರೇಟ್ ಹಾಕೊಂಡು ತಗೊಳ್ಳೋಣ. ಓಕೆ, ಸೊ ಇವ್ರ ಹತ್ರ ಬಂದ್ಬಿಟ್ಟು ಲೈಕ್ ತುಂಬಾ ಕಾರ್ಸ್ ಎಲ್ಲ ಇರಲ್ಲ, ಲೈಕ್ ಕಡಿಮೆ ಕಾರ್ಸ್ ಇದೆ, ಬಟ್ ಕ್ವಾಲಿಟಿ ಕಾರ್ಸ್ ಇದೆ. ಇನ್ನ ಇದೆ ಅವ್ರ ಹತ್ರ ಸ್ಟಾಕ್. ನಿಮ್ಗೆ ಯಾವ ಕಾರ್ ಬೇಕೋ ಎಲ್ಲ ಕಾರ್ ತರಿಸ್ಕೊಡ್ತಾರೆ. 4 ಪೀಸ್ ಇದಾವೆ, ಅದನ್ನು ತೋರಿಸ್ಕೊಂಡ್ಬಿಡ. ಓಕೆ ಬನ್ನಿ ಸರ್, ನೆಕ್ಸ್ಟ್ ಅದನ್ನು ನೋಡೋಣ. ಸರ್ ಸ್ಯಾಂಟ್ರೋ ಒಂದಿದೆ, ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಸುಮಾರು ಜನ ಕೇಳ್ತಾ ಇದಾರೆ ಸಣ್ಣ ಗಾಡಿಯಲ್ಲಿ ಲೋ ಬಜೆಟ್ ಅಲ್ಲಿ ಬೇಕು, ಸಿಂಗಲ್ ಓನರ್ ಬೇಕಂತ ಹೇಳಿ. ಬಹಳ ಕಮ್ಮಿ ಸಿಂಗಲ್ ಓನರ್ ಸಿಗೋದು. ಸಿಂಗಲ್ ಓನರ್ 2006 ಮಾಡಲು, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಇಂಟೀರಿಯರ್ ಸಹ ಸೂಪರ್ ಕಂಡೀಷನ್, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಸರ್ ಗಾಡಿ. ಓಕೆ, ಎಷ್ಟು ಸರ್ ಹೇಳ್ತಾ ಇದ್ದೀರಾ ಇದು? ಸರ್ ಇದು ಬಂದು ನಿಮಗೆ 1,55,000 ರೂಪಾಯಿ ಹೇಳ್ತಾ ಇದೀನಿ. ಖಂಡಿತ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಫಿಕ್ಸ್ಡ್ ಪ್ರೈಸ್ ಹೇಳಿ ಸರ್ ಇದು. ಹೋಗಿ ಸರ್, ಮತ್ತೆ 5,000 ರೂಪಾಯಿ ಬಿಟ್ಕೊಡೋದೆಲ್ಲ ಸರಿ ಆಗಲ್ಲ. 1,40,000 ರೂಪಾಯಿ ಕೊಟ್ಬಿಡೋಣ ಹೋಗಿ. 1,40,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ. ಸರ್ ಈ ಸತಿ ಸಿಗೋದು ಮೇಲನ ಅನ್ಕೊಬಹುದು. ಯಾಕಂದ್ರೆ ಒಂದು ಬ್ಲಾಕ್ ತೋರಿಸಿದೀನಿ, ಒಂದು ವೈಟ್ ತೋರಿಸಿದೀನಿ, ಒಂದು ರೆಡ್ ತೋರಿಸಿದೀನಿ, ಇನ್ನೊಂದು ವೈಟ್ ಗಾಡಿ ಬಂದಿದೆ. 2010 ಮಾಡಲು, ಇದು ಅಷ್ಟೇ ಟಾಪ್ ಎಂಡ್ ಮಾಡಲು, ಕ್ಲಾಸ್ ಕಂಡೀಷನ್ ಆಗಿದೆ. ಇಂಟೀರಿಯರ್ ಸೂಪರ್ ಕಂಡೀಷನ್, ಮಾಡಿಫೈ ಆಗಿದೆ ಗಾಡಿ. ನಿಮಗೆ 10 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಬರೀ ಇದು ನಿಮಗೆ ಒಂದು 1,95,000 ರೂಪಾಯಿ ತಗೊಂಬನ್ನಿ. ಗ್ಲಾಸ್ ಕಂಡೀಷನ್ ಆಗೋದು ಗಾಡಿ ಇದೆ. ವೈಟ್ 2 ಇದಾವೆ, ಬ್ಲಾಕ್ ಒಂದಿದೆ, ರೆಡ್ ಒಂದಿದೆ, 4 ಮೇಳ ಇದೆ. ಸುಮಾರು ಕಂಡೀಷನ್ ಗಾಡಿ ಇದೆ. ಅದ್ಬೇಡ ನಿಮಗೆ ಇಲ್ಲಿ ಬನ್ನಿ, ಬೀಡ್ ಬೇಕಾ. 2011 ಮಾಡಲು LT ಟಾಪ್ ಎಂಡ್ ವರ್ಷನ್ ಇದು. ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ ಮಾತ್ರ. ಈಗ ಜಸ್ಟ್ ಬಂದಿರೋದು ಗಾಡಿ, ಇದನ್ನು ಸಹ ಅಷ್ಟೇ. ಇದು ಬಂದು ನಿಮಗೆ ಒಂದು 2,10,000 ರೂಪಾಯಿ ತಗೊಂಬನ್ನಿ. ಕ್ಲಾಸ್ ಕಂಡೀಷನ್ ಆಗಿದೆ, LT ಟಾಪ್ ಎಂಡ್ ವೇರಿಯಂಟು ಗಾಡಿ ಕೊಡ್ತೀನಿ ಸರ್. ಬ್ರೀಟ್ ಫಿಗೋ ಇದು ಟೈಟಾನಿಯಂ ಟಾಪ್ ಎಂಡ್, ಕ್ಲಾಸ್ ಕಂಡೀಷನ್ ಇದೆ. ಇದು ಅಷ್ಟೇ 2,10,000 ಹೇಳ್ತಾ ಇದ್ದೀನಿ. ಕ್ಲಾಸ್ ಕಂಡೀಷನ್ ಟೈಟಾನಿಯಂ, ಸಿಂಗಲ್ ಓನರ್ ಸರ್ ಇದನ್ನು ಸಹ. ಓಕೆ, ಟೈಟಾನಿಯಂ ಇದು ಟಾಪ್ ಎಂಡ್ ವೇರಿಯಂಟ್. ಎಷ್ಟು ಹೇಳ್ತಾ ಇದ್ದೀರಾ ಇದು ಫೈನಲ್? ಸರ್ 2,10,000 ಹೇಳ್ಕೊಂಡಿದ್ದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮತ್ತೆ ಹೇಳ್ಬಿಡ್ತೀನಿ, ಇದು ರೀಸನೇಬಲ್ ಪ್ರೈಸ್ ಕೊಟ್ಬಿಡೋಣ. 1,90,000 ಮಾಡ್ಬಿಡೋಣ ಹೋಗಿ. 1,90,000 ರೂಪಾಯಿ, 20,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಖಂಡಿತ. ಓಕೆ, ನೆಕ್ಸ್ಟ್ ಸರ್. ಸರ್ ಈ ಕಡೆ ಬನ್ನಿ, ಗೆಡ್ಸ್ ಇದೆ. ಹೊಂಡೈ ಗೆಡ್ಸ್ 2008 ಮಾಡಲು, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಇದನ್ನು ಸಹ ಅಷ್ಟೇ, ಸೆಕೆಂಡ್ ಓನರ್ ಆಗಿದೆ. 1,65,000 ರೂಪಾಯಿ ಕೊಡ್ಬಿಡೋಣ ಸರ್. 1,65,000 ರೂಪಾಯಿಗೆ ಖಂಡಿತ. ಓಕೆ, ಸೊ ನೆಕ್ಸ್ಟ್ ಓಮ್ನಿ ಒಂದಿದೆ ಅಲ್ಲ ಸರ್? ಇಲ್ಲ ಸರ್, ಓಮ್ನಿ ಬೇಡ, ಅದು ಅಡ್ವಾನ್ಸ್ ಆಗಿದೆ. ಅದು ಓಕೆ, ಬಿಟ್ಟು ಒಂದು ಬೆಂಕಿ ಗಾಡಿ ತೋರಿಸ್ಬಿಡೋಣ ಅಂತ ಹೇಳಿ. ಹೇಳಿ ಸರ್. ಹಂಗೆ ಫಾಲೋ ಮಾಡ್ಕೊಳ್ಳಿ ಬ್ರದರ್. ಹೇಳಿ. ಹೇಳೋದ್ರಲ್ಲಿ ಏನು ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ, ಆ ಕಂಡೀಷನ್ ಇದೆ ಗಾಡಿ. ಓಕೆ, ಸುಮಾರು ಜನ ಕೇಳ್ತಾ ಇದಾರೆ, ಗನ್ ತರ ಇದೆ ಗಾಡಿ. ಒಂದು ಸ್ಕ್ರಾಚ್ ತೋರಿಸ್ಲಿ ಗಾಡಿ ಮೇಲೆ. ಪ್ರೈಸ್ ಏನ್ ಸರ್? ಅದೇ ತರ ಜಾಸ್ತಿ ಇರುತ್ತಾ ಏನು? 15, 16 ಸಿಂಗಲ್ ಓನರ್, ಬರೀ 40,000 ಹೊಡಿರೋದು ಸರ್. ಶೋರೂಮ್ ರಿಕಾರ್ಡೆಡ್. ಓಕೆ, ಶೋರೂಮ್ ರಿಕಾರ್ಡೆಡ್, ಬರೀ 40,000 ರನ್ ಆಗಿದೆ ಗಾಡಿ ಅಷ್ಟೇ. ಟೈರ್ಸ್ ಎಲ್ಲ ನೋಡ್ಬೋದು. ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಸರ್, ಹೇಳ್ತಾ ಇದೀನಲ್ಲ. ಇವಾಗ ಅಷ್ಟು ಸ್ಟಾಕ್ ಅಲ್ಲಿ ನಂಬರ್ 1 ಅಲ್ಲಿ ಇದೆ ಕ್ವಾಲಿಟಿ ಗಾಡಿ ಅಂದ್ರೂ ಒಪ್ಪಬಹುದು. ಆ ಕಂಡೀಷನ್ ಇದೆ ಗಾಡಿ. ಎಷ್ಟು ಹೇಳ್ತಾ ಇದೀರಾ ಇದು? ಸರ್ ಇದು ಬಂದು ನಿಮಗೆ 6,40,000 ಹೇಳ್ತಾ ಇದೀನಿ. ಇದು ಸಹ ಅಷ್ಟೇ, ಬರೀ ಗಾಡಿ ನೋಡಿದ್ರೆ ಕಸ್ಟಮರ್ 10-20,000 ಅವ್ರಿಗೆ ಅಷ್ಟು ತಗೊಳ್ಬಿಡ್ತಾರೆ. ಆ ಟೆಸ್ಟ್ ಅಲ್ಲಿ ಇದೆ ಗಾಡಿ. 6,40,000 ಹೇಳ್ತಾ ಇದ್ದೆ, ಹೆಚ್ಚು ಕಮ್ಮಿ ಖಂಡಿತ ಮಾಡ್ಕೊಡ್ತೀರಾ? ಖಂಡಿತ. ಸೊ ಅಷ್ಟೇ ಅಲ್ಲ ಸರ್, ಕಾರ್ಸ್ ಎಲ್ಲ ಕವರ್ ಮಾಡಿದ್ದೀವಿ. ಸುಮಾರು ಸ್ಟಾಕ್ ಇದಾವೆ. ಶೋರೂಮ್ ಅಲ್ಲಿ ಎಷ್ಟು ಸ್ಟಾಕ್ ಕೂರತ್ತೆ ಅಷ್ಟೇ ವಿಡಿಯೋ ಮಾಡೋದು ನಾವು. ಓಕೆ, ಬಂದ್ರೆ ಇನ್ನು 50 ಗಾಡಿ ಇನ್ನೂ ಸ್ಟಾಕ್ ಬೇಕಾದ್ರೆ ತೋರಿಸ್ತೀನಿ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ವ್ಯೂವರ್ಸ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಖಂಡಿತ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.